ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಸುಳುಮನೆ ವಿದ್ಯಾರ್ಥಿಗಳ ದಾರುಣ ಸ್ಥಿತಿ. ಜೀವ ಕೈನಲ್ಲಿ ಹಿಡಿದು ಪ್ರವಾಹದ ನಡುವೆ ಶಾಲೆಗೆ ಹೋಗುತ್ತಿದ್ದಾರೆ 9 ವಿದ್ಯಾರ್ಥಿಗಳು. ಹೊತ್ತ ಮೀನು ಹಿಡಿಯಲು ಹೋಗಿದ್ದ ಕಿರುವಾಸೆ ಮಂಜುನಾಥ್ ಮೇಲೆ ಮಾರಣಾಂತಿಕ ದೌರ್ಜನ್ಯ ನಡೆಸಿದ ಅರಣ್ಯ ಇಲಾಖೆ. ಹೊಡೆದದ್ದು ಹೊರಗೆ ಹೇಳಿದರೆ ಹುಷಾರೆಂದು ಹಣೆಗೆ ಗನ್ ಹಿಡಿದರು ಎಂದ ಸಂತ್ರಸ್ತ ಮಂಜುನಾಥ್. ಘಟನೆ ಖಂಡಿಸಿ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಹರತಾಳು ಒತ್ತಾಯ. ಮಂಜುನಾಥ್ ಮೇಲಿನ ದೌರ್ಜನ್ಯ ಖಂಡಿಸಿದ ದಿನೇಶ್ ಶಿರವಾಳ, ಚಂದ್ರಪ್ಪ ಕಲಸೆ. ನಗರಸಭೆ ಸಾಮಾನ್ಯ ಸಭೆ ಆರಂಭಕ್ಕೆ ಮುನ್ನ ಬಾವಿಗಿಳಿತು ಕಾಂಗ್ರೆಸ್ ಪ್ರತಿಭಟನೆ. 2 ವರ್ಷದ ಲೆಕ್ಕಪತ್ರಕ್ಕೆ ಒತ್ತಾಯ. ಒಳಚರಂಡಿ ಕಾಮಗಾರಿ ವಹಿಸಿಕೊಳ್ಳಲು ಒಪ್ಪದ ನಗರಸಭಾ ಆಡಳಿತ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಭಾಗದಲ್ಲಿ ಮಳೆಗಾಲ ಪ್ರಾರಂಭವಾಯಿತು ಎಂದರೆ ಗ್ರಾಮಸ್ಥರಿಗೆ ಸಂಕಷ್ಟ ಪ್ರಾರಂಭವಾಯಿತು ಎಂದೇ ಅರ್ಥ. ಇದೀಗ ಕುದುರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಬ್ಬಿಗೆ ಗ್ರಾಮದ ಗ್ರಾಮಸ್ಥರು ಮಳೆಗಾಲ ಮುಗಿಯುವ ತನಕ ಮಕ್ಕಳನ್ನು ಶಾಲೆಗೆ ಕಳಿಸುವುದು ಹೇಗೆ ಹಾಗೂ ತಾವು ತುಮರಿ ಇನ್ನಿತರೆ ಭಾಗಗಳಿಗೆ ಪ್ರವಾಹೋಪಾದಿಯ ನೀರು ದಾಟಿ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿದ್ದಾರೆ. ಸುಳುಮನೆ ಗ್ರಾಮದಲ್ಲಿ ಸುಮಾರು 15 ಕುಟುಂಬವಿದ್ದು 9ಕ್ಕೂ ಹೆಚ್ಚು ಮಕ್ಕಳು ಸುಮಾರು 4 ಕಿಲೋಮೀಟರ್ ದೂರದ ಮಿಂಚಾ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗುತ್ತಾರೆ. 4 ಕಿಲೋಮೀಟರ್ ನಡೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಕಾಡು ದಾಟಿ ಮುಂದೆ ನಡೆದರೆ ನಡುವೆ ಶರಾವತಿ ಹಿನ್ನೀರನ್ನು ದಾಟಬೇಕಾಗುತ್ತದೆ. ಶರಾವತಿ ಹಿನ್ನೀರು ದಾಟಿ ಹೋಗಲು ಮಕ್ಕಳಿಗೆ ದೊಡ್ಡ ಪೈಪ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಕಿಕೊಟ್ಟಿತ್ತು. ಆದರೆ ಈಚೆಗೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಉಕ್ಕಿ ಹರಿದ ಶರಾವತಿ ಹಿನ್ನೀರು ಪೈಪ್ ತನ್ನೊಡಲಿನಲ್ಲಿ ಸೇರಿಸಿಕೊಂಡು ಹೋಗಿದ್ದು ಈಗ ಮಕ್ಕಳು ದಾಟಿ ಹೋಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಇಲ್ಲೊಂದು ಕಾಲು ಸುಂಕ ಮಾಡಿಸಿಕೊಡುವತ್ತ ಶಾಸಕರು ಗಮನ ಹರಿಸಬೇಕು. ಅಲ್ಲಿಯವರೆಗೆ ಮಕ್ಕಳು ಶಾಲೆಗೆ ಹೋಗಲು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಪ್ರದೇಶದ ತುಮರಿ ಸಮೀಪದ ನೀಲ್ದೋಡಿ ಬಳಿ ಮೀನು ಹಿಡಿಯಲು ಹೋಗಿದ್ದ ಕಿರುವಾಸೆ ಗ್ರಾಮದ ಮಂಜುನಾಥ್ ಮತ್ತು ರಾಮಪ್ಪ ಎಂಬುವರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಂಗಳವಾರ ಉಪವಿಭಾಗೀಯ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಂಜುನಾಥ್ ಅವರ ಆರೋಗ್ಯ ಸ್ಥಿತಿ ವಿಚಾರಿಸಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಮಾತನಾಡಿದರು ಹಾಗೂ ಹಲ್ಲೆಗೊಳಗಾದ ಮಂಜುನಾಥ್ ಸಹ ಈ ಕುರಿತು ಪ್ರತಿಕ್ರಿಯೆ ನೀಡಿದರು. ಈ ತಿಂಗಳು 1ನೇ ತಾರೀಕು ಒಬ್ಬರು ಮಂಜುನಾಥ ಅಂತ ಮತ್ತೊಬ್ಬರು ರಾಮು ಅಂತೇಳಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅಂತ ನಮಗಿರೋ ಮಾಹಿತಿ ಅವರು ಹೇಳಿದ್ರು. ರೈತರೇನು ಸುಳ್ಳು ಹೇಳಲ್ಲ. ಮೀನು ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ದೀರಿ, ಏನು ಬಂದಿದ್ದೀರಿ ಅನ್ನೋ ಮಾತುಕತೆ ಆಗಿದೆ. ಆದಾಗ ನೀನು 10 ಜೀಪ್ ಅಂತೇಳಿ 2 ಜೀಪ್ ಹಚ್ಕೊಂಡು ಹೋಗಿದ್ದಾರೆ. ಜೀಪ್ ಹಚ್ಬೇಕಾದ್ರೆ ಹೊಡೆದಿದ್ದಾರೆ, ಹೊಡಿತಾನೆ ಹೋಗಿದ್ದಾರೆ. ಕಾರ್ಗಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ. ಇವತ್ತು ತಾರೀಕು 17, 1ನೇ ತಾರೀಕಾದರೂ ಇವತ್ತಿನವರೆಗೆ ಅವ್ರು ಸುದರ್ಶನಕ್ಕಾಗಿಲ್ಲ. ಯಾರೋ ಒಂದಾರು ಹೊಡೆದ್ರೆ ಏನೋ ಮಾತುಕತೆ ಆಯ್ತು ಏನೋ ಅಂತ ಹಾಗಾಗಿದ್ದಲ್ಲ. ಮರಣಾಂತಿಕ ಹಲ್ಲೆ. ಇದು ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಕಾರಣನೇ ಇಲ್ಲ. ಮೀನು ಹಿಡಿಯಕ್ಕೆ ಹೋಗಿದ್ದವರಿಗೆ ನೀವು ಶಿಕಾರಿ ಮಾಡೋಕ್ಕೆ ಬಂದಿದೆ ಅಂತನೋ ಇನ್ನೇನೋ ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಇನ್ಯಾವತ್ತೋ ಏನೋ ಮಾತಾಡಿರೋದು ಏನೋ ಗೊತ್ತಿಲ್ಲ. ಅದು ಇಟ್ಕೊಂಡು ಆ ಥರ ಸಾಯೋದು ಇಟ್ಕೊಂಡಿದ್ದಾರೆ. ಒಂದು ಪಟ್ಟಿಯಲ್ಲೂ ಮುರಿದೋಗಿದೆ. ಈಗ ಎಕ್ಸ್ರೇನೂ ನೋಡಿದ್ರು, CT ಸ್ಕ್ಯಾನಲ್ಲೂ ನೋಡಿದ್ದಾರೆ, ಡಾಕ್ಟರ್ ರಿಪೋರ್ಟ್ ಇದೆ. ಪಟ್ಟಿಯಲ್ಲೂ ಮುರಿದು ಶ್ವಾಸಕೋಶಕ್ಕೆ ಅದು ಚುಚ್ಚಿರೋ ಸಂಭವ ಇದೆ. ನಿಮೋಥೆರಾಕ್ಸ್ ಅಂತ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತಾರೆ. ನಿಮೋಥೆರಾಕ್ಸ್ ಆಗಿಲ್ಲ ಅಂತಾರೆ. ನಿಮೋಥೆರಾಕ್ಸ್ ಆದರೆ ಅದು ಜೀವಮಾನಡಿ ಭಾಳ ಡೇಂಜರಸ್ ಇಶ್ಯೂ ಅದು. ಹೀಗೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು. ಆ ಇಲಾಖೆಯವ್ರನ್ನ ಸರ್ಕಾರದವರು ಸಸ್ಪೆಂಡ್ ಮಾಡಬೇಕು. ಯಾರು ಈ ಥರ ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನನಗೆ ಗೊತ್ತಿಲ್ಲ. ನಾವು ಸಮಯ ಸಂದರ್ಭಗಳು ಉಪಯೋಗಿಸಿ ಅಂತ ಪೊಲೀಸ್ ಕೈಲಿ ಮಾತ್ರ ಕೋಲ್ ಕೊಟ್ಟಿದ್ದೇವೆ, ಲಾಠಿ. ಸಮಯ ಸಂದರ್ಭಗಳು ಉಪಯೋಗಿಸಿ ಅಂತ ಗನ್ ಕೊಟ್ಟಿದ್ದೇವೆ. ಅದು ಸಮಯ ಸಂದರ್ಭ. ಈ ದೇಶಕ್ಕೆ ಗಂಡಾಂತರ ಬಂದಾಗ, ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೆಯಲಿ ಅಂತ ಕೋಲ್ ಕೊಟ್ಟಿರೋದು. ಇವರು ಯಾರೋ ಇನ್ನೋಸೆಂಟು. ಈ ಮಲೆನಾಡಿನಲ್ಲಿ ನಮ್ಮದೊಂದು ಅಭ್ಯಾಸ, ನಮ್ಮದೊಂದು ಸಂಸ್ಕೃತಿ, ನಮ್ಮದೊಂದು ಆಚಾರ ಅದು. ಮೀನು ಹಿಡಿಯಕ್ಕೆ ಹೋಗೋದು, 10 ಮೀನು ಹಿಡಿಯೋದು, ಹಿಡಿಬಾರ್ದು. ಹಿಡಿಯೋದು ನಮ್ಮದೊಂದು ಭಾಗದಿಂದ ಬಂದ ಸಂಪ್ರದಾಯ. ಅವರನ್ನು ಹಿಡ್ಕೊಂಬಂದು ಈ ಥರ ಹಲ್ಲೆ ಮಾಡ್ತಾರೆ, ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದರೆ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸಂಬಂಧಪಟ್ಟ ಸಿಬ್ಬಂದಿನ. ಮತ್ತೆ ಇವತ್ತು 17ನೇ ತಾರೀಕು ನಾನು ಕೇಳಿದೆ, ನಿನ್ನೆ ಗೊತ್ತಾದ ಕೂಡಲೇ ಯಾಕಪ್ಪ ನೀವು ಕಂಪ್ಲೇಂಟ್ ಕೊಡಲ್ಲ ಅಂದರೆ ಗನ್ನು ಇಟ್ಟು 2 ಗನ್ ಇತ್ತಂತ ಅವರ ಜೀಪಲ್ಲಿ ಇರ್ತಾರೆ. ಸಹಜವಾಗಿ ಜೀಪಲ್ಲಿ ಹೋದಾಗ ಗನ್ ಇರ್ತವೆ. ಅವ್ರ ಇಲಾಖೆಗೆ ಹೋಗಿರ್ತಾರೆ. ಗನ್ನನ್ನು ಹೆಣೆಗಿಟ್ಟು ಕಂಪ್ಲೇಂಟ್ ಕೊಟ್ಟರೆ
ಏನಾದರೂ ಮಾಡಿದರೆ ನಿನ್ನ ಶೂಟ್ ಮಾಡಿ ಸಾಯಿಸ್ತೇವೆ, ಎನ್ಕೌಂಟರ್ ಮಾಡಿ ಬಿಸಾಕ್ತೇವೆ ಅಂತ ಹೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿಲ್ಲ. ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ, ಅದು ಜೀವ ಉಳಿಸ್ಕೊಳ್ಳೋದು ಕಷ್ಟ ಅಂದಾಗ ನೆರೆಹೊರೆಯವರಿಗೆ ಯಾರಿಗೆ ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ದಾರೆ, ಯಾರಿಗೆ ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಯೋಗ ಅಲ್ಲಿ ಇಲ್ಲಿ ಗೊತ್ತಾಗಿ ಜನ ವಿಚಾರಿಸಿದ್ದಾರೆ, ಆಮೇಲೆ ಅವ್ರು ಬಾಯಿ ಬಿಟ್ಟಿದ್ದಾರೆ. ಅಷ್ಟು ಹೆದರಿಕೆ ಹುಟ್ಟಿಸಿದ್ದಾರೆ. ಆಸ್ಪತ್ರೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ, ಹೊರಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಅತ್ಯಂತ ದೌರ್ಜನ್ಯದ ವಿಷಯ, ಇದು ಸರಿಯಲ್ಲ. ದೌರ್ಜನ್ಯಗಳು ನಾವು ಬೇರೆ ಬೇರೆ ಸಂದರ್ಭ ಹೇಳ್ತೇವೆ. ಇವರಿಗೆ ನ್ಯಾಯ ಸಿಗಬೇಕು, ಅವರ ಆರೋಗ್ಯವಾಗಿ ಬೇಗ ಗುಣಮುಖರಾಗಲಿ ಅಂತ ಟ್ರೀಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ಸರ್ಕಾರದಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಕೇಸ್ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಅವರೀಗ ಕೇಸ್ ಆಗೋವರೆಗೂ ನಾವೊಂದು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವೊಂದು ರಾಜಕೀಯ ಪಕ್ಷವಾಗಿ ಯೋಚನೆ ಮಾಡ್ತೇವೆ, ಮತ್ತು ಸಾರ್ವಜನಿಕನಾಗಿ ಕೂಡ ನಾನು ಯೋಚನೆ ಮಾಡ್ತೇನೆ. ಇದಕ್ಕಿಂತ ಮುಂಚೆ ನಾನು ಇವತ್ತು ಪೇಪರ್ನಲ್ಲೂ ಓದಿದೆ, ರೈತ ಸಂಘದ ಸ್ನೇಹಿತರು ಹೋಗಿ ಅದನ್ನು ಒಂದು ಎಚ್ಚರಿಕೆ ಕೊಟ್ಟು ಮತ್ತು ಅವರಿಗೆ ಇಲ್ಲಿ ಆಸ್ಪತ್ರೆಗೆ ಬರೋ ಹಾಗೆ ಮಾಡಿದ್ದಾರೆ. ನಮ್ಮ ಇವರು ಫೋನ್ ಮಾಡಿದ್ದಾರೆ, ಕರೂರು ಪರಮೇಶ್ವರ್ ಅವರು, ಆಸ್ಪತ್ರೆಗೆ ಸೇರಿಸಿ ಫಸ್ಟ್ ಅಂತಂದೆ. ನಾನು ಮೊದಲು ಆಸ್ಪತ್ರೆಗೆ ಸೇರಿಸ್ರಪ್ಪ, ಉಸಿರಾಟದ ಪ್ರಾಬ್ಲಮ್ ಈಗಲೂ ಹೇಳ್ತಿದ್ದಾರೆ, ಬಿ ಪಿ ಇದೆ ಅವರಿಗೀಗ, ಈ ಟೆನ್ಷನ್ ತಡಿಲಾರದೆ ಬಿ ಪಿ ಶುರುವಾಗಿ 100 ಇದೆ ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೋ ಅಥವಾ ಮುಂದಿನ ಫರ್ದರ್ ಬೇರೆ ಚಿಕಿತ್ಸೆ ಶಿವಮೊಗ್ಗ ಕಳಿಸ್ಬೇಕು ಅನ್ನೋದು ಈ ವೈದ್ಯರು ತೀರ್ಮಾನ ಮಾಡ್ತಾರೆ. ಅದರೊಳಗೆ ಈಗ ಡಿವೈಸ್ಗೆ ನಾನು ಮಾತಾಡಿದ್ದೇನೆ, ಮತ್ತು ನಮ್ಮ ರೈತ ಸಂಘ ಸ್ನೇಹಿತರು ಮಾತಾಡಿದ್ದಾರೆ ಅಂದರೆ ಹೇಳಿದ್ರು, DYSP ಈಗ ಈ ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ನ. ಅವ್ರು ಬರೋವರೆಗೆ ನಾವು ಇಲ್ಲೇ ಇರ್ತೇವೆ, ಬಂದು ರಿಪೋರ್ಟ್ ತೊಗೊಂಡು FIR ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. FIR ಏನು ಮಾಡಿದ್ದಾರೆ ಅಂದರೆ ಆಸ್ಪತ್ರೆಗೆ ಒಂದು ಇಂಟಿಮೇಷನ್ ಮಾಡ್ಯಾರ. ಭಾರಿ ಬುದ್ಧಿವಂತರು ಈ ದೇಶದ ಕೆಲವು ಸರ್ಕಾರಿ ನೌಕರರು, ಜನರ ಕೆಲಸ ಮಾಡೋದ್ರಾಗಲ್ಲ, ರೈತರ ಕೆಲಸ ಮಾಡೋದ್ರಾಗಲ್ಲ. ಕರೂರು ಭಾಗದ ಮಂಜು ಮತ್ತು ಅವರ ಸ್ನೇಹಿತರು ಇವತ್ತೊಂದು ರಾತ್ರಿ ಮೀನು ಹಿಡಿಯಕ್ಕೆ ಹೋದಾರ. ಅವರು ಅಮಾಯಕರು, ಈ ವೈಲ್ಡ್ ಲೈಫ್ ತಂಡ, ಫಾರೆಸ್ಟ್ ತಂಡ ಸುಮ್ಮನೆ ಅವ್ರ ಒಳಗೆ ಹೋದಾರನ್ನ ಅಟ್ಯಾಕ್ ಮಾಡಿ ಇದ್ದದ್ದು ಸಿಕ್ಕಾಪಟ್ಟೆ ಬೆತ್ತದಲ್ಲಿ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮಂಜು ಸುಧಾರಿಸ್ತಾ ಇಲ್ಲ. ಬಲಭಾಗದ ಬೋನ್ ಕಟ್ಟಾಗಿದೆ. ಮತ್ತು ಯಾರೇ ತಪ್ಪು ಮಾಡಿದ್ರು ಅದನ್ನು ಶೀಘ್ರ ಇಲಾಖೆಯರು ಅವ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ನಮ್ಮ ಶಾಸಕರು ಏನಿದ್ದಾರೆ ಅವರು ಸಂಬಂಧಪಟ್ಟ ಏನು ಅಮಾಯಕರಿದ್ದಾರೆ ಈಗ ಮಂಜು ಮತ್ತು ಅವ್ರ ಸಂಗಡಿಗರಿಗೆ ಸೂಕ್ತ ರಕ್ಷಣೆ ಕೊಡೋ ಕೆಲಸ, ಮತ್ತು ಅವರಿಗೆ ನಾವು ಸಹಾಯ ಹಸ್ತವನ್ನು ಕೂಡ ಮಾಡ್ತೀವಿ ಟ್ರೀಟ್ಮೆಂಟಿಗೆ. ಇದು ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ. ಯಾವನೇ ಇರಲಿ ಆ ಅಧಿಕಾರಿಗೆ ಪನಿಷ್ಮೆಂಟ್ ಆಗುತ್ತೆ. ಅವರಿಂದ ಕಂಪ್ಲೇಂಟು ಕೂಡ ಮಾಡಿಸಿದ್ದೀವಿ. ಇಲಾಖೆಯವರು ಈಗ ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ, ಪೊಲೀಸ್ ಇಲಾಖೆ. ಇವತ್ತು 1ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ನಮ್ಮ ಮಾಜಿ ಮಂತ್ರಿಗಳು ಹೇಳಿದಾಗ ಇಲ್ಲಿವರೆಗೂ ಕೂಡ ದೂರು ಕೊಡಲಿಕ್ಕೂ ಕೂಡ ನಮ್ಮ ರೈತರು ಅದೇನು ಮಂಜುನಾಥ್ ಮತ್ತು ಅವರು ಭಯ ಬಿದ್ದಿದ್ರು, ಅವ್ರಿಗೆ ಬೆದರಿಸಿದ್ರು. ಫಾರೆಸ್ಟ್ ವೈಲ್ಡ್ ಲೈಫ್ ಗಸ್ತು ಪಡೆ ಏನಿತ್ತು, ಕಾರ್ಗಲ್ ವಲಯ ವೈಲ್ಡ್ ಲೈಫ್ ಗಸ್ತು ಪಡೆ, ಅವ್ರನ್ನ ಬೆದರಿಸಿದ್ರು. ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳಿಕ್ಕೂ ಕೂಡ ಅವರಿಗೆ ಬೆದರಿಕೆಯನ್ನು ಒಡ್ಡಿದ್ರು ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ, ಕಾಲ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದಿದ್ದಾರೆ. ಅವನು ದೈಹಿಕವಾಗಿ ಭಾಳ ಬಲಾಢ್ಯ ಇದ್ದ, ನಾನು ನೋಡಿದ ಹಾಗೆ ಮುಂಚೆ ಆ ವ್ಯಕ್ತಿ ಮಂಜುನಾಥನು. ಈಗ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಒಂದು 8 ದಿವಸದ ಮುಂಚೆ ನನಗೆ ಗೊತ್ತಾಯಿತು. ನಾವು ಕೆಲಸದ ಒತ್ತಡದಲ್ಲಿ ಅಲ್ಲಿಗೆ ಭೇಟಿ ಕೊಡಲಿಕ್ಕೆ ಆಗಿರಲಿಲ್ಲ. ನಿನ್ನೆ ನಾನು ಭೇಟಿ ಕೊಟ್ಟಾಗ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಮುಂದಿನ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಲೋಕಲ್ ಎಲ್ಲ ಪಕ್ಷದ ಮುಖಂಡರುಗಳು ಇದ್ದರು, ರೈತರುಗಳಿದ್ದರು, ಸಾರ್ವಜನಿಕ ಇವರು ನಮ್ಮ ರೈತ ಸಂಘಟನೆಯವರು ಕೂಡ ಅಲ್ಲಿನವರು ಇದ್ದರು. ಅದ್ರ ಜೊತೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಬೇಕು, ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ನಂತರ ಯಾರು ಕಾರಣೀಕರ್ತರಿದ್ದಾರೆ ಈ ಇಲಾಖೆ, ಅರಣ್ಯ ಇಲಾಖೆಯ ನೌಕರರು, ಸಿಬ್ಬಂದಿಗಳು, ಅದರಲ್ಲೂ ಕೂಡ ಹಂಗಾಮಿ ನೌಕರರು ಒಂದು 2-3 ಜನ ಇದ್ದಾರೆ. ಅವರೆಲ್ಲರ ಮೇಲೆ ಪ್ರಕರಣವನ್ನು ದಾಖಲಾಗಬೇಕು ಅಂತ ಹೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತರುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಇವತ್ತು ಬಂದಿದ್ದಾರೆ ಎಲ್ಲರೂ, ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಇದ್ದಾರೆ. ಎಲ್ಲರ ಒತ್ತಾಯ ಒಂದೇ, ಅವರಿಗೆ ನ್ಯಾಯ ಸಿಗಬೇಕು. ಈ ಹಲ್ಲೆ ಮಾಡಿದಂಥವ್ರನ್ನ ಆದಷ್ಟು ಬೇಗ ಮೊದಲು ಸಸ್ಪೆಂಡ್ ಮಾಡಬೇಕು, ಪ್ರಕರಣ ದಾಖಲು ಮಾಡಿಬಿಟ್ಟು ವಿಚಾರಣೆ ಮಾಡಬೇಕು, ತನಿಖೆ ಆಗಿ ಅವರ ವಿರುದ್ಧ. ಓಕೆ ಸರ್, ಹೇಳಿ ಏನಾಗಿತ್ತು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೈಲ್ಡ್ ಲೈಫ್ ಅವರು ಹೊಡೆದು ಮೂಳೆ ಮುರಿದಿದ್ದಾರೆ. ಏನು ಕಾರಣ? ನಾವು ಮೀನು ಹಿಡಿಯೋಕ್ಕೆ ಹೋಗಿದ್ದೀವಿ. ಮೀನು ಹಿಡಿಯೋಕ್ಕೆ ಹೋದಾಗ
ಅವ್ರು ಅಲ್ಲೇ ಇದ್ರು, ಜೀಪ್ ನಿಲ್ಸ್ಕೊಂಡಿದ್ರು. ನಾವು ಏನಕ್ಕೆ ಬಂದ್ರೆ ಮೀನು ಹಿಡಿಯೋಕ್ಕೆ ಬಂದು ಕೋಲ್ ತಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋರು. ಏನಕ್ಕೆ ಹೊಡಿತೀರಾ ಸರ್ ಅಂದೆ. ನಾನು ಹೊಡೆಬಿಡಿ ಸರ್, ಏನಕ್ಕೆ ಹೊಡಿತೀರಾ ಅಂತ. ನಾವು ಮೀನು ಹಿಡಿಯೋಕ್ಕೆ ಬಂದಿದ್ದು ಅಂತ. ಮೀನು ಹಿಡಿಯೋಕ್ಕೆ ಬಂದ ಏನು ಹತ್ತಿ ಜೀಪ್ ಅಂತ ಹರಿಸಿದ್ರು, ಎಳೆದು ಹರಿಸಿದ್ರು. ನಮ್ಮಿಬ್ಬರು, ಇನ್ನೊಬ್ಬ ನಮ್ಮ ಜೊತೆಲಿದ್ದ ಅವನು ನಮ್ಗೆ ಹೊಡೆಯೋದು ನೋಡಿ ಅವನು ಓಡೋದ. ಜೀಪ್ ಹರಿಸ್ಕೊಂಡು ಕರ್ಕೊಬಂದು ಇಲ್ಲಿ ಕರ್ಕೊಂಡು ಅವ್ರ ಗಾಡಿಲೇ 2 ಗನ್ ಇತ್ತು. ನಿಮ್ಮದೇ ಅಂದ್ರೆ ಅವರು, ನಿಮ್ಮದೇ ಅಂತ ಮಾಡ್ತೀವಿ ಬರ್ರಿ ಮೀನು ಹಿಡಿಸ್ತೀವಿ ನಿಮಗೆ ಅಂತ ಹೇಳಿ ಇದು ಮಾಡೋದು. ನಾವು ಇನ್ನೂ ಹಳ್ಳಕ್ಕೂ ಹೋಗಲಿಲ್ಲ, ಹಳ್ಳದಿಂದ ಈ ಕಡೆಗೆ ಇದ್ದು ನಾವು. ಏನು ಗಾಡಿಯಲ್ಲಿ ಗನ್ ಇತ್ತಲ್ಲ, ಈಗ ನಿಮ್ದಲ್ಲ? ಗಾಡಿಯಲ್ಲಿರೋದು ಗನ್ ನಮ್ದಲ್ಲ, ಅವ್ರದ್ದೇ. ಅವ್ರದ್ದು 2 ಇತ್ತು, ಇಟ್ಕೊಂಡೇ ಬಂದಿದ್ರು ಅವರು. ಅಧಿಕಾರಿ ಹೆಸರು ಏನೇನು ಗೊತ್ತಾ ನಿಮಗೆ? ಅಧಿಕಾರಿಗಳ ಹೆಸರು ಗೊತ್ತಾ? ಅಧಿಕಾರಿಗಳ ಹೆಸರು ನನಗೆ ಗೊತ್ತಿಲ್ಲ. ಠಾಣೆಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ, ಕೊಡಬೇಡಿ ಇಲ್ಲ. ಠಾಣೆ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಗನ್ ಇಟ್ಟು ಶೂಟ್ ಮಾಡಿ ಬಿಸಾಕ್ತೀನಿ ಅಂತ. ಯಾರು ಹೇಳಿರೋದು? ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು. ಕೋಲಲ್ಲಿ ಹೊಡೆದ್ರು, ಆಮೇಲೆ ಕಾಲು ಮೆಟ್ಕೊಂಡು ಹೊಡೆತಾರೆ. ಇಲ್ಲಿ ಕಾಲು ಗಾಯ ಇದೆ, ರಾಡಲ್ಲಿ ಹೊಡಿತಾರೆ. ರಾಡಲ್ಲಿ ಇಲ್ಲಿ ಬೆನ್ನಿಗೆ ಹೊಡುತ್ತಾರೆ. ಇಲ್ಲಿ ಬೆನ್ನಿಗೆ ಮುಳೆ ಗುದ್ದಿದೆ, ಆಮೇಲೆ ಇಷ್ಟುದ್ದ ಸಿಗಿದೋಗಿದೆ ಇಲ್ಲಿ ಬೆನ್ನಲ್ಲಿ. ಹೇಳಿದ್ದಾರೆ ಶೂಟ್ ಮಾಡ್ತೀವಿ. ಇಲ್ಲಿ ಕಾಲು 2 ಕಾಲನ್ನು ಮೆಟ್ಕೊಂಡಿದ್ದಾರೆ. 2 ಕಾಲು ಮೆಟ್ಕೊಂಡು ಇಬ್ಬರು ಆಚೆಗೊಬ್ಬ ಈಚೆಗೊಬ್ಬ 2 ಕಾಲು ಮೆಟ್ಕೊಂಡು ಕೈಯನ್ನು ಹಿಂಗೆ ಹಿಡ್ಕೊಂಡು ಎದೆ ಮೇಲೆ ಕಾಲು ಕೊಟ್ಟು ಕೈ ಹಿಂಗೆ ಹಿಡ್ಕೊಂಡು ಕಾಲಿಗೆ ಅಂಗಾಲಿಗೆ ಹೊಡಿದ್ರು. ರಾಡಲ್ಲಿ 2 ಕೈನ ಹಿಂಗೆ ಹಿಡ್ಕೊಂಡು ಮೆಟ್ಕೊಂಡಿದ್ದಾರೆ. ಕಾಲು 4 ಜನ ಮೆಟ್ಕೊಳ್ಳೋದು, ಒಬ್ಬ ಹೊಡೆಯೋದು. 3-4 ಬೆತ್ತ ಜೊತೆಲಿ ಬೇರೆ ಜೊತೆಲಿ ನಮ್ಮ ಅಕ್ಕನ ಮಗ ಇದ್ದ. ಎಷ್ಟು ಜನ ಇದ್ರು ಸರ್? ಅವ್ರು ಇಲ್ಲ 6 ಜನ ಇದ್ರು. ಆಮೇಲೆ ಅಲ್ಲೊಂದು 8-10 ಜನ ಇದ್ರು. ಅವರು ಬಂದಂಗೂ ಒಬ್ಬೊಬ್ಬ ಹೊಡೆಯೋದು. ಬೆಳಗ್ಗೆ 8-9 ಗಂಟೆವರೆಗೂ ಹೊಡಿತಾರೆ. ಕರ್ಕೊಬರೋ ತನಕ. ರಾತ್ರಿ ಇಲ್ಲಿಗೆ ಹೆಚ್ಚು ಕಮ್ಮಿ 2-2:30-3 ಗಂಟೆ ಕರ್ಕೊಬಂದ್ರು. ಹಿಂದಿನ 2 ವರ್ಷದ ಲೆಕ್ಕಪತ್ರವನ್ನು ನೀಡಿದ ನಗರಸಭಾ ಆಡಳಿತ ವೈಖರಿಯನ್ನು ಖಂಡಿಸಿ ಮಂಗಳವಾರ ಕಾಂಗ್ರೆಸ್ ಸದಸ್ಯರು ಸಾಮಾನ್ಯ ಸಭೆಗೂ ಮುನ್ನ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಕಳೆದ 1.5 ವರ್ಷದಿಂದ ನಗರಸಭಾ ಜಮಾ ಖರ್ಚು ಕುರಿತು ಲೆಕ್ಕಪತ್ರ ನೀಡಿಲ್ಲ. ಮಂಗಳವಾರದ ಸಾಮಾನ್ಯ ಸಭೆಯಲ್ಲಿ ಕೇವಲ 3 ತಿಂಗಳಿನ ಲೆಕ್ಕಪತ್ರ ಮಾತ್ರ ನೀಡಲಾಗುತ್ತಿದೆ. ಹಿಂದಿನ ಲೆಕ್ಕಪತ್ರವನ್ನು ತಕ್ಷಣ ನೀಡಬೇಕು ಎಂದು ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಗಣಪತಿ ಮಂಡಗಳಲ್ಲೇ ಮಾತನಾಡಿದರು. ನಾಮನಿರ್ದೇಶಿತ ಸದಸ್ಯ ರವಿ ಲಿಂಗನಮಕ್ಕಿ, ಬಿಜೆಪಿ ಸದಸ್ಯ ಟಿ.ಡಿ. ಮೇಘರಾಜ್, ಅಧ್ಯಕ್ಷ ಮೈತ್ರಿ ಪಾಟೀಲ್ ಮಾತನಾಡಿದರು. ಸಭೆಯಲ್ಲಿ ಒಳಚರಂಡಿ ಕಾಮಗಾರಿ ಅಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ನಗರಸಭೆಗೆ ಹಸ್ತಾಂತರಿಸಿಕೊಳ್ಳಲು ಆಡಳಿತ ಮತ್ತು ವಿಪಕ್ಷ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಕುರಿತು ರೂಲಿಂಗ್ ಸದಸ್ಯೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಒಳಚರಂಡಿ ಅಭಿವೃದ್ಧಿ ಕಾಮಗಾರಿ ಕಾರ್ಯಪಾಲಕ ಅಭಿಯಂತರ ರಂಗನಾಥ್ ಇನ್ನಿತರರು ಹಾಜರಿದ್ದರು. ಅಧ್ಯಕ್ಷ ಪ್ರತಿ ತಿಂಗಳು ಕರಿಬೇಕಂತ ಯಾಕೆ ಹೇಳುತ್ತೆ? ಪ್ರತಿ ತಿಂಗಳು ಒಂದು ಮಾಸಿಕ ಸಭೆ ಮಾಡಲಿ, ಒಳ್ಳೆ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಇಲ್ಲ. ಅದು ಆಯ್ಕೆ ಬಂದಾಗ ಕರೆಕ್ಟಾಗಿ ನೋಡಿದ್ರೆ ಎಷ್ಟೋ ಸಾಮಾನ್ಯ ಸಭೆ ಕರಿಬೋದಿತ್ತು ಅಥವಾ ವಿಶೇಷ ಸಭೆಗಳನ್ನು ಕರಿಬೋದಿತ್ತು. ಅದಕ್ಕಿಂತ ಮುಖ್ಯವಾಗಿ ತಮಗೆ ಗೊತ್ತಿದ್ದಂಗೆ ನೋಡಿ ಕೊಡ್ತಾ ಇದ್ದೀನಿ, ಸಭೆಗೆ ಬನ್ನಿ, ಅಲ್ಲಿ ಚರ್ಚೆಯನ್ನು ಮಾಡೋಣ, ಸಭೆಯನ್ನ ನಡೆಸೋಣ, ಬನ್ನಿ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಸಭೆ ಮುಖಾಂತರ ಚರ್ಚೆ ಮಾಡೋಣ. ದಯವಿಟ್ಟು ಸಭೆ ಬನ್ನಿ ಸರ್. ಮಾರ್ಚ್ 20 ಎಲ್ಲ ಸದಸ್ಯರು ಸಹಿ ಮಾಡಿ ದಯಮಾಡಿ 2 ವರ್ಷದ 3 ತಿಂಗಳು ಜಮಾ ಖರ್ಚಿದೆ ತಾವು ಉದ್ದಾಮ ತನ್ನಿ ಅಂತ ಅವರಿಗೆ ನೇರವಾಗಿ ಲೆಟರ್ ಕೊಟ್ಟಿದ್ದೀವಿ, ಪೌರಾಯುಕ್ತರು ಕೊಟ್ಟಿದ್ದೀವಿ, ಬಿಡಿ ಕೊಟ್ಟಿದ್ದೀವಿ. ಆದ್ರೂ ತಂದಿದ್ದು ಎಷ್ಟು ಸಿದ್ದು? ಕೇವಲ 3 ತಿಂಗಳು ನೀತಿ ಸಂಹಿತೆ ಕಾಲ ತಂದಿದ್ದಾರೆ. ಹಾಗಾದ್ರೆ ಇವತ್ತು ಜನಸಾಮಾನ್ಯರ ತೆರಿಗೆ 8ರಿಂದ 10 ಕೋಟಿ ರೂಪಾಯಿ ವಸೂಲಾಗ್ತಾ ಇದೆ. ಅಂದ್ರೆ ಆ ದುಡ್ಡು ಎಲ್ಲಿ ಹೋಗ್ತಿದೆ, ಏನಾಗ್ತಾ ಇದೆ? ಅದೇ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ, ಬಂದ್ಬಿಟ್ಟು ಸಭೆಯಲ್ಲಿ ಭಾಗವಹಿಸಿ ಸರ್, ಇಲ್ಲಿ ಚರ್ಚೆ ಮಾಡೋಣ, ವಿಷಯ ಮಾತಾಡೋಣ. ನೀವು ಸಭೆಗೆ ಖಂಡಿತ ಸದಸ್ಯರಲ್ಲಿ ಸಭೆಯಲ್ಲಿ ನಿಯಮಾನುಸಾರವಾಗಿ ಏನ್ ಚರ್ಚೆ ಬೇಕು ಹೇಳ್ತಾ ಇರೋದು ಕೂಡ ಜಮಾ ಖರ್ಚನ್ನ ಮಂಡನೆ ಮಾಡಬೇಕು. ಜಮಾ ಖರ್ಚು ಯಾವಾಗಿದ್ದು ಆಡಳಿತಾಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆ ಜಮಾ ಖರ್ಚನ್ನು ಒದಗಿಸಬೇಕಾಗಿರೋರು ಯಾರು? ಆಯುಕ್ತರು. ಈ ಸಮಿತಿ ಬೇಕಿದ್ರೆ ಯಾವ AC ಅವರು, ಮಾನ್ಯ ಶಾಸಕರು ಇವರೆಲ್ಲ ಕೊಡಬೇಕಾಗಿರೋ ಜಮಾ ಖರ್ಚನ್ನು ಅವ್ರು ಕೇಳ್ತಾ ಇದ್ದಾರೆ. ನ್ಯಾಯಬದ್ಧವಾಗಿದೆ. ತಕ್ಷಣದಲ್ಲಿ ನನ್ನೊಂದು ಸಲಹೆ, ಈ ಕಡೆಯಿಂದ ಒಂದು 2-3 ಜನ ಈ ವಿಷಯದಲ್ಲಿ ಪರಿಣಿತರು, ಆ ಕಡೆಯಿಂದ ಒಂದು 2-3 ಜನ ಪರಿಣಿತರು, ಅಧ್ಯಕ್ಷ ಉಪಾಧ್ಯಕ್ಷ ಆಯುಕ್ತ ಸಮಕ್ಷಮ ಬಹಳ ದೊಡ್ಡ ಜಮಾ ಖರ್ಚಿದಾವೆ. 45 ಲಕ್ಷ ರೂಪಾಯಿ ಯಾವುದೋ ಸಭೆ ಸಮಾರಂಭಕ್ಕೆ ಅಂತ ಖರ್ಚು ಹಾಕಿದ್ದೀರಾ. ಅದನ್ನ ನಿಲ್ಕೊಂಡು ಕರಡಾಗಿ ನಾವು ಉಟ್ಕೊಳ್ಳೋಕೆ ಬರಲ್ಲ. ಇದಕ್ಕೆ ಸೂಕ್ತವಾದ ವೇದಿಕೆ ಈ ಸಭೆ.
ಈ ಸಭೆಯಲ್ಲಿ ನಾವು ಒಂದೊಂದು ರೂಪಾಯಿಯನ್ನು ಕೂಡ ಚರ್ಚೆ ಮಾಡೋದು ನಮ್ಮ ಕರ್ತವ್ಯ. ಲಕ್ಷ ಜನಕ್ಕೆ ಸಂಬಂಧಪಟ್ಟಂತ ವಿಚಾರ. ಮಾನ್ಯ ವಿಪಕ್ಷದ ಸದಸ್ಯರು ಕೇಳ್ತಾ ಇರೋದು ಸಮಯೋಚಿತವಾಗಿದೆ. ಇದಕ್ಕೊಂದು ಸಮಯಬದ್ಧವಾಗಿ ಮುಂದಿನ ಸಭೆ ಇನ್ನೊಂದು 15 ತಿಂಗಳು ಇನ್ನೊಂದು ಸಭೆ ಕರೀರಿ. ಸಭೆ ಕರೆಯೋದ್ರಿಂದ ನಮ್ದೇನೋ ಖರ್ಚಾಗಿ ಹೋಗಲ್ಲ, ವಿಶೇಷ ಸಭೆ ಕರೀರಿ. ಅಷ್ಟರೊಳಗೆ ಈ ತರ 31 ಜನ ಕೂತು 20 ಸಬ್ಜೆಕ್ಟ್ ಅಲ್ಲಿ 24 ತಿಂಗಳು ಜಮಾ ಖರ್ಚು ಹರಿಬರಿನಲ್ಲಿ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಗೌರವಾನ್ವಿತ ವಿಪಕ್ಷ ನಾಯಕರು ಒಂದು 2-3 ಹೆಸರನ್ನು ಕೊಡ್ಲಿ, ಈ ಕಡೆಯಿಂದ ಒಂದು 2-3 ಹೆಸರನ್ನು ಕೊಡಿ. ಆಯ್ತು, ನಾವು ಹೇಳ್ತಾ ಇರೋದು ಕ್ರಮ ಸರಿಯಾದ್ರೆ ತಾವು ಇದ್ದು ಅಧ್ಯಕ್ಷ ಉಪಾಧ್ಯಕ್ಷದ್ದು ಪೂರ್ಣ ಫೈಲ್ ಅನ್ನ ಕಡತವನ್ನ ಪರಿಶೀಲನೆ ಮಾಡಿ ಒಂದು 10-12 ತಿಂಗಳ ಒಂದ್ಸರಿ ಇಡಿ, ಇನ್ನೊಂದು 10-12 ತಿಂಗಳ ಇನ್ನೊಂದ್ಸರಿ ಇಟ್ಟು ನಮ್ಗೆ ಇನ್ನೊಂದು 5 ತಿಂಗಳ ಅವಕಾಶ ಇದೆ. ಅಷ್ಟೊಂದು ಜಮಾ ಖರ್ಚು ಆಗ್ಬೇಕು ಅನ್ನೋದು ಅವ್ರ ನ್ಯಾಯಬದ್ಧವಾಗಿ ಅವ್ರ ಕರ್ತವ್ಯ ಆಗಿತ್ತು. ಅವರಿಗೂ ಸಹಿತ ಲೆಟರ್ ಕೊಟ್ಟು ಹೋಗಿ ತರಲಿಲ್ಲ ಅಧಿಕಾರಿಗಳು. ಆದ್ರೆ ಜನಪ್ರತಿನಿಧಿ ಆಯ್ಕೆ ಬಂದ ತಾವು ಜನಪ್ರತಿನಿಧಿಗಳ ಯಾವುದೋ ಒಂದು ಮನವಿಗೆ ಬೆಲೆ ಕೊಡ್ಲಿಲ್ಲ ನೀವು. ಈಗ ನಮ್ಮ ಹಿರಿಯ ಸದಸ್ಯರು ಹೇಳ್ದಂಗೆ ಇಷ್ಟರೊಳಗೆ ನೀವು ವಿಶೇಷ ಸಭೆಯನ್ನು ಕರೆದು 15 ದಿವಸದೊಳಗೆ ನೀವು ಯಾವ ಬೇಕು ವಿಶೇಷ ಸಭೆಯನ್ನು ಕರಿಬೋದು. 3 ದಿವಸದ ಸಬ್ಜೆಕ್ಟ್ ಇತ್ತು, 6 ತಿಂಗಳದ್ದು 8 ತಿಂಗಳದ್ದು 10 ತಿಂಗಳದ್ದು ಮಾಡ್ಬೋದಿತ್ತಲ್ಲ ಸರ್. ಇದು ಕೊಟ್ಟಿದ್ದು ನೀವು ಸುಳ್ಳಾದ್ರು ನೋಡಿ ಸರ್. ಆದ್ರೂ ನೀವು ಯಾಕೆ ಮಾಡಿಲ್ಲ ಅನ್ನೋದು ನಮಗೆ ಇವತ್ತು ನಮ್ಮ ಹಕ್ಕಿಗೆ, ನಮ್ಮ ಹೋರಾಟಕ್ಕೆ. ಖಂಡಿತ ಸರ್, ನಮಗೂ ಮಾಡಬೇಕು ಅನ್ನೋದು ಇದೆ. ಯಾಕೆ ಗೊತ್ತಾ, ನಿಮಗೆ ಅವ್ರಿಗೆ ಹೇಳಿದ್ರು, ಎಲ್ಲ ವಿಷಯವನ್ನು ಹೇಳಿದ್ರು. ನಮಗೆ ಹೋದ ತಿಂಗಳು ಸಭೆಯನ್ನು ತಂದು ಈ ಪೌರ ಕಾರ್ಮಿಕರ ಸ್ಟ್ರೈಕ್ ಇತ್ತು, ಅದು ಮುಂದೂಡಲಾಯಿತು. ಈಗ ಸಭೆಗಳಿದೆ, ಅವಾಗ ಕರೆದಿಟ್ಟು ಮತ್ತೊಂದು ಸಭೆಯನ್ನ ಈ ತಿಂಗಳಲ್ಲಿ ಕರಿಬೇಕು ಅಂತ ಇತ್ತು. ಹಾಗಾಗಿ ಇನ್ನಾದ್ರೆ ಹೋರಾಟ ಯಾತಕ್ಕಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಲೆಕ್ಕ ಕೊಡಲಿಲ್ಲಿ ವಿಫಲ ಆಗಿದ್ದಾರೆ. ಕೇವಲ 3 ತಿಂಗಳು ಮಾತ್ರ ಈ ಅಜೆಂಡಾದಲ್ಲಿ ತಂದಿದ್ದಾರೆ. ಅದಕ್ಕೋಸ್ಕರ 24 ತಿಂಗಳ ಇನ್ನೂ ಬಾಕಿ ಇದೆ ಲೆಕ್ಕ ಕೊಡುವುದು, ಅದನ್ನೂ ಸೇರಿಸಿ ಲೆಕ್ಕ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ. ಯಾಕೆ ಅಂದರೆ ನಾವು ಕೆಲವೊಂದು ಕಾಮಗಾರಿಗಳಲ್ಲಿ ವಿಳಂಬ ಆಗಿದೆ. ನಮ್ಮ ಕಾಂಗ್ರೆಸ್ ವಾರ್ಡ್ಗಳು ಕಾಮಗಾರಿ ಹೇಗೆ ವಿಳಂಬ ಆಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ನಗರಸಭೆ ವಿರೋಧ ಪಕ್ಷ ನಾಯಕನಾಗಿ ನನ್ನ ವಾರ್ಡಲ್ಲೇ ಒಂದು ಚರಂಡಿಗಳನ್ನು ಮಾಡಿಸ್ಕೊಳ್ಳೋಕ್ಕಾಗಿಲ್ಲ. ಚರಂಡಿ ಮಾಡಿಸಾಗ ಕೇಳಲಿಕ್ಕೆ ಹೋದಾಗ ಇಂಜಿನಿಯರ್ ಹತ್ರ ಕೇಳಲಿಕ್ಕೆ ಹೋದರೆ ಕಮಿಷನರ್ ಹತ್ರ ಕೇಳಿದೆ ಅಂತ ಉತ್ತರ ಬಂತು. ಇವತ್ತು ಜನಸಾಮಾನ್ಯರು ಇವತ್ತು ನಮಗೆ ಊರೊಳಗೆ ಹೋಗಂಗಿಲ್ಲ, ನೋಡಿ ನಮ್ಮ ಮನೆ ಒಳಗೆ ನೀರು ಬರ್ತಾ ಇದೆ, ಚರಂಡಿ ಮಾಡಿಸೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೆ ನಾವು ಕಳೆದ ಏನು ನಗರಸಭೆ ಆಡಳಿತ ಬಂದಾಗ ಕೆಲವೊಂದು ಸಮಾಜದವರು ಲೆಟರ್ ಕೊಟ್ಟಿದ್ರು. ನಾನು 1-2 ಸಮಾಜದ ಲೆಟರ್ ಕೊಟ್ಟಿದ್ದೆ. ಅವರಿಗೆ ಒಂದು ಲಂಬಾಣಿ ಸಮಾಜ, ಒಂದು ಈಡಿಗರ ಸಾಕ ಮಟ್ಟಕ್ಕೆ ಸಮುದಾಯ ಭವನ ಬೇಕು ಅಂತ ಹೇಳಿ ಇವತ್ತಿಗೂ ಅದನ್ನು ಗಮನಕ್ಕೆ ತಂದಿಲ್ಲ, ಯಾವುದೇ ಮೀಟಿಂಗಲ್ಲೂ ತಂದಿಲ್ಲ. ನಾವಿವತ್ತು ಹೋರಾಟ ಮಾಡ್ತಿರೋದು ಜನಸಾಮಾನ್ಯರ ಹಕ್ಕಿಗಾಗಿ. ಯಾಕೆ ಹೇಳ್ತಂದ್ರೆ, ನಾವು ಹೇಳಿದ ಕೆಲಸ ಕಾರ್ಯಗಳೇನೇ ಆಗಲ್ಲ ಅಂದಾಗ ನಮ್ಮ ಕಾಂಗ್ರೆಸ್ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಸುದ್ದಿಯನ್ನು ನೋಡಿದ್ದೀರಾ. ಹಾಗಾಗಿ ಎಲ್ಲ ಸದಸ್ಯರು ಚರ್ಚೆಯನ್ನು ಮಾಡಿ ನುರಿತ ತಜ್ಞರೊಂದಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಿ, ಅಂದ್ರೆ ನಗರಸಭಾ ಸದಸ್ಯರನ್ನೆಲ್ಲ ಎಲ್ಲರನ್ನ ಪರಿಶೀಲನೆಗೆ ಕರ್ಕೊಂಡು ಹೋಗಿ ನ್ಯೂಸ್ ಬೋರ್ಡ್ಗಳನ್ನು ಕೂಡ ವೀಕ್ಷಣೆಯನ್ನ ಮಾಡಿ ಅದರಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದ್ದರಿಂದ ಜಿಲ್ಲಾಧಿಕಾರಿಗಳಿಗೂ ನಾವು ಪತ್ರವನ್ನು ಬರೆಯುತ್ತೇವೆ. ಎಲ್ಲಾ ಸದಸ್ಯರ ನಿಯೋಗ ಕೂಡ ಜಿಲ್ಲಾಧಿಕಾರಿಗಳಿಗೆ ಹೋಗ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.